ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯದ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ 3 ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಇದರಲ್ಲಿ ಬರುವಂತಹ 3 ಕಲಿಕಾ ಫಲಗಳನ್ನು ಅವುಗಳ ಉತ್ತರದೊಂದಿಗೆ ನಾನು ವಿಶ್ಲೇಷಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. 3ನೇ ಕಲಿಕಾ ಫಲ, ಇದರಲ್ಲಿ ನ್ಯೂಟನ್ ನಿಯಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಒಂದು ಚೆಂಡನ್ನು ಇಳಿಜಾರಿನಲ್ಲಿ ಉರುಳುವಂತೆ ಮಾಡಿ ಅಂತಿಮ ಬಿಂದುವನ್ನು ಗುರುತಿಸ್ಕೊಂಡು ಅದನ್ನು ದಾಟಲು ಬೇಕಾಗುವ ಸಮಯವನ್ನು ಇದು ಮಾಡಿ ನಾವು ಜವವನ್ನು ಕಂಡುಹಿಡಿಬೇಕು. ಮೊದಲನೇದಾಗಿ ನೀವು ಯಾವುದು ಬೇಕಾದರೂ ತಗೋಬೋದು. ಸೊ ನಾನಿಲ್ಲಿ ಮರಳನ್ನು ತೆಗೆದುಕೊಂಡಿದ್ದೀನಿ. ಮರಳಿನ ಮೇಲ್ಮೈಯನ್ನು ಬೇರೆ ಬೇರೆ ಮೇಲ್ಮೈ ತಗೊಳಕ್ಕೆ ಹೇಳಿದಾರಲ್ವಾ, ಹಾಗಾಗಿ ನಾನು ಫಸ್ಟು ಮರಳಿನ ಮೇಲ್ಮೈ, ನೆಕ್ಸ್ಟ್ ಟವಲ್, ನೆಕ್ಸ್ಟ್ ಕೊಠಡಿಯ ನೆಲ. ಸೊ ಮರಳಿನ ಮೇಲೆ ಹಾಕಿದಾಗ ಅದು 0.2 ಮೀಟರ್ ಅಷ್ಟು ಚಲಿಸಿದೆ, 5 ಸೆಕೆಂಡನ್ನು ತೆಗೆದುಕೊಂಡಿದೆ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಮರಳಿನ ಮೇಲೆ ಚೆಂಡು ಚಲಿಸೋದಿಲ್ಲ, ಯಾಕಂದರೆ ಅಲ್ಲಿ ಇದು ಘರ್ಷಣೆ ಏನಾಗಿರ್ತದೆ ತುಂಬಾ ಜಾಸ್ತಿ ಇರುತ್ತೆ, ಇಮಿಡಿಯೇಟ್ ಸ್ಟಾಪ್ ಆಗುತ್ತೆ. ಟವಲ್ ಮೇಲೇ ಪರವಾಗಿಲ್ಲ, ಆದರೆ ಕೊಠಡಿಯ ನೆಲದಲ್ಲಿ ಅದು ತುಂಬ ದೂರ ಚಲಿಸುತ್ತೆ, ಅಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಘರ್ಷಣೆ ಉಂಟಾಗೋದಿಲ್ಲ. ಮತ್ತು ಇಲ್ಲಿ ತೆಗೆದುಕೊಂಡ ಕಾಲ ಕೊಟ್ಟಿದ್ದೀನಿ, ಮತ್ತು ಜವವನ್ನು ಕಂಡಿಡಿದು ಕೊಟ್ಟಿದ್ದೀನಿ. ಅದರಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಯಾವುದ್ರ ಜವ ಜಾಸ್ತಿ ಇದೆ ಅಂತ. ಸೊ ಅಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಬೇರೆ ಬೇರೆ ಮೇಲ್ಮೈಗಳಲ್ಲಿ ಚಲಿಸಿದ ದೂರದಲ್ಲಿ ಬದಲಾಗಲು ಕಾರಣ ಏನು? ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಮೇಲ್ಮೈ ಮೇಲೆ ಘರ್ಷಣೆಯೂ ಸಹ ಬೇರೆ ಬೇರೆ ಆಗಿರ್ತದೆ. ಘರ್ಷಣೆ ಹೆಚ್ಚಾದಷ್ಟು ವಸ್ತುಗಳು ಹೆಚ್ಚು ದೂರ ಚಲಿಸ್ತವೆ, ಘರ್ಷಣೆ ಕಡಿಮೆ ಆದಾಗ ವಸ್ತು ಕಡಿಮೆ ದೂರವನ್ನು ಚಲಿಸ್ತವೆ. ಬೇರೆ ಬೇರೆ ಮೇಲ್ಮೈಗಳಲ್ಲಿ ಜವ ಬದಲಾವಣೆ ಹೇಗಿರ್ತದೆ ಮತ್ತು ಜವ ಬದಲಾಗಲು ಕಾರಣವೇನು? ಬೇರೆ ಬೇರೆ ಮೇಲ್ಮೈಗಳಲ್ಲಿ ಜವ ಬೇರೆ ಬೇರೆನೇ ಆಗಿರ್ತದೆ, ಯಾಕೆಂದರೆ ಪ್ರತಿಯೊಂದು ಮೇಲ್ಮೈಯಲ್ಲಿ ಘರ್ಷಣೆ ಬದಲಾಗಿರ್ತದೆ, ಇದರಿಂದ ಚಲಿಸಿದ ದೂರ ಬದಲಾಗ್ತದೆ, ಜವನೂ ಸಹ ಬದಲಾಗ್ತದೆ. ಘರ್ಷಣೆ ಇಲ್ಲದ ಮೇಲ್ಮೈ ಮೇಲೆ ವಸ್ತುವಿನ ಚಲನೆ ಹೇಗಿರ್ತದೆ? ಸೊ ಘರ್ಷಣೆ ಇಲ್ಲದಿದ್ದರೆ ವಸ್ತು ಚಲಿಸಲೇ ಸಾಧ್ಯವಾಗೋದಿಲ್ಲ, ಮತ್ತು ವಸ್ತು ಚಲನಾ ಸ್ಥಿತಿಯಲ್ಲಿ ಏನಾಗ್ತಾ ಇರುತ್ತೆ, ಮುಂದುವರಿತಾ ಇರುತ್ತೆ. ಘರ್ಷಣೆ ಇಲ್ಲದ ಮೇಲ್ಮೈ ಮೇಲೆ ವಸ್ತುವಿನ ಚಲನೆ ಏಕರೂಪವೇ? ಹೌದು, ಏಕರೂಪವೇ ಆಗಿರ್ತದೆ, ಏಕೆಂದರೆ ವಸ್ತು ಚಲಿಸ್ತಾನೆ ಇರ್ತದೆ. ಈ ಒಂದು ಚಟುವಟಿಕೆಯಿಂದ ನ್ಯೂಟನ್ ಜಡತ್ವದ ನಿಯಮವನ್ನು ರೂಪಿಸಿ. ಸೊ ಬಲ ಪ್ರಯೋಗವಾಗದ ತನ್ನ ಸ್ಥಿತಿಯನ್ನು ಬದಲಾಯಿಸಲು ವಿರೋಧಿಸುವ ವಸ್ತುವಿನ ಗುಣವನ್ನೇ ನಾವು ಜಡತ್ವ ಅಂತ ಹೇಳಿ ಕರೆಯೋದು. ಉದಾಹರಣೆಗೆ ನಾವು ಬಸ್ನಲ್ಲಿ ಪ್ರಯಾಣಿಸುವಾಗ ಚಾಲಕ ಇದ್ದಕ್ಕಿದ್ದಂಗೆ ಬ್ರೇಕ್ ಒತ್ತಿದ್ರೆ ನಾವು ಮುಂದಕ್ಕೆ ಮುಗ್ಗರಿಸಿದಂತೆ ಆಗುತ್ತದೆ. ನೆಕ್ಸ್ಟ್ ಇನ್ನೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಮರದ ಹಲಗೆಯಿಂದ ಮೆಟ್ಟಿಲ ಮೇಲೆ ಒಂದು ಇಳಿಜಾರನ್ನು ನಿರ್ಮಿಸಿ ಕಬ್ಬಿಣದ ಗುಂಡು ಮತ್ತು ಚೆಂಡನ್ನು ಇಳಿಜಾರಿನ ಮೇಲೆ ಇಟ್ಟು ಅದು ಚಲಿಸಿದಂತೆ ಒಂದು ರಟ್ಟಿನಿಂದ ತಡೆಯೊಡ್ಡಿ ಈಗ ತಡೆಯನ್ನು ತೆರವುಗೊಳಿಸಿ ಗುಂಡು ಮತ್ತು ಚೆಂಡು ಏಕಕಾಲದಲ್ಲೇ ಉರುಳುತ್ತವ. ಚೆಂಡು ಹೆಚ್ಚು ದೂರ ಚಲಿಸ್ತದೆ, ಯಾಕೆಂದರೆ ಅದು ಗುಂಡಿಗಿಂತ ಹಗುರವಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ನಮಗೊಂದು ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಇಲ್ಲಿ ರಾಶಿ ಕೊಟ್ಟಿದ್ದಾರೆ ಮತ್ತು ಬಲವನ್ನು ಕೊಟ್ಟಿದ್ದಾರೆ, ವೇಗೋತ್ಕರ್ಷವನ್ನು ಕಂಡುಹಿಡಬೇಕು. F=ma ಸೂತ್ರ ಗೊತ್ತಿದೆ. ಎ ಕಂಡುಹಿಡಬೇಕು ಅಂದರೆ F/m ಮಾಡಬೇಕು. ಸೊ ಇಲ್ಲಿ ಎಫ್ ಕೊಟ್ಟಿದ್ದಾರೆ, ಇಲ್ಲಿ 1 ಇದ್ರೆ ರಾಶಿ 1 ಅಂತ ತಗೋತೀವಿ, ಇಲ್ಲಿ 1 ಅಂತ ತಗೋತೀವಿ, ಇಲ್ಲಿ 3 ಇರೋದ್ರಿಂದ 3. ಸೊ ಹಾಗಾಗಿ ನಾನು ಇಲ್ಲಿ ಕಂಡುಹಿಡಿದು ಡೈರೆಕ್ಟಾಗಿ ಮಾಡಿ ಹಾಕಿದ್ದೀನಿ, ನೀವು ಅದನ್ನು ಕಾಪಿ ಮಾಡ್ಕೋಬೋದು. ನೆಕ್ಸ್ಟು ಬಲ ರಾಶಿ ವೇಗೋತ್ಕರ್ಷಕ್ಕೆ ಸಂಬಂಧಿಸಿದಂತೆ ಈ ಮೇಲಿನ ಕೋಷ್ಟಕದಿಂದ ನೀವು ಏನನ್ನು ತಿಳಿಯುವಿರಿ? ನಿಮ್ಮ ಹೇಳಿಕೆಯನ್ನು ಸಮರ್ಥಿಸಿ. ಈ ಕೋಷ್ಟಕದಿಂದ ಚಲನೆಯ 2ನೇ ನಿಯಮವನ್ನು ನಾವು ತಿಳಿದುಕೊಳ್ಳುತ್ತೇವೆ. ಒಂದು ಕಾಯದ ಮೇಲೆ ಪ್ರಯೋಗವಾದ ಬಲವು ಸಂವೇಗದ ಬದಲಾವಣೆಯ ದರಕ್ಕೆ ನೇರ ಅನುಪಾತದಲ್ಲಿಯೂ ಕಾಯದ ಚಲನೆಯು ಬಲದ ದಿಕ್ಕಿನಲ್ಲಿಯೂ ಇರುತ್ತದೆ. ಕೆಲಸ ಮತ್ತು ಶಕ್ತಿ. ಸೊ ಇಲ್ಲಿ ಮೊದಲನೇ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ದಿನನಿತ್ಯದ ಒಂದು ಸಂದರ್ಭಗಳನ್ನು ಅಬ್ಸರ್ವ್ ಮಾಡಿ ಯಾವುದು ಕೆಲಸವನ್ನು ನಡೆದಿದೆ, ಕೆಲಸ ನಡೆದಿಲ್ಲ ಅಂತ ತಿಳಿಸ್ಬೇಕು. ಓಟದ ಸ್ಪರ್ಧೆಯಲ್ಲಿ ಓಡುವುದಲ್ಲಿ ಕೆಲಸ ನಡೆದಿದೆ, ಆಟದ ಕಾರನ್ನು ತಳ್ಳುವುದು ಕೆಲಸ ಆಗಿದೆ. ಭಾರವಾದ ವಸ್ತುವನ್ನು ನಾವು ತಲೆ ಮೇಲೆ ಹೊತ್ಕೊಂಡು ನಿಲ್ತೀವಿ, ಅಲ್ಲಿ ಕೆಲಸ ಆಗಿದೆ ಅಂತ ಕಾಣಿಸೋದಿಲ್ಲ, ಅದರಲ್ಲಿ ಕೆಲಸ ಆಗಿರುತ್ತೆ, ಅದರಲ್ಲಿ ಕೆಲಸ ನಡೆದಿಲ್ಲ. ಏಕೆಂದರೆ ನಮಗೆ ಕೆಲಸ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ನಿಮಗೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲ್ಲಟನೂ ಆಗಿರಬೇಕು, ಬಲ, ಅವುಗಳ ಗುಣಲಬ್ಧವೇ ಕೆಲಸ ಆಗಿರ್ತದೆ. ಹಾಗಾಗಿ ಅದು ಕೆಲಸ ನಡೆದಿಲ್ಲ. ಆಲೋಚಿಸುವುದು, ಪುಸ್ತಕ ಓದುವುದು ಅವೆಲ್ಲವೂ ಸಹ ಕೆಲಸ ನಡೆದಿರೋದಿಲ್ಲ. ನೆಕ್ಸ್ಟ್ ಇಲ್ಲೊಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಮಕ್ಕಳ, ಅದನ್ನು ಅಬ್ಸರ್ವ್ ಮಾಡಿ. ಈ ಚಟುವಟಿಕೆಯಲ್ಲಿ ಬಾಲ್ನಿಂದ ಕೆಲಸ ನಡೆದಿದೆಯೇ? ಹೌದು, ಬಾಲ್ನಿಂದ ಕೆಲಸ ನಡೆದಿದೆ. ನೆಕ್ಸ್ಟ್ ಬಾಲನ್ನು ಸ್ಥಾನಪಲ್ಲಟ ಮಾಡುವಂತೆ ಮಾಡಿದ ಬಲ ಯಾವುದು? ಕೈ.
ಅಂದರೆ ಸ್ನಾಯು ಬಲವನ್ನು ಬಳಸ್ಕೊಡ್ತೀವಿ. ನೆಕ್ಸ್ಟ್ ಬಾಲ್ ಹಾಳೆಯ ಒಂದು ತುದಿಗೆ ತಲುಪಿದ ನಂತರ ಮತ್ತೊಂದು ಕೈಯಿಂದ ಅದನ್ನು ವಿರುದ್ಧ ದಿಕ್ಕಿಗೆ ದೂಡಿದಾಗ ಕೆಲಸ ನಡೆದಿದೆಯೇ? ಹೌದು, ಕೆಲಸ ನಡೆದಿದೆ. ನೆಕ್ಸ್ಟ್ ಇಲ್ಲೊಬ್ಬ ಏನು ಮಾಡ್ತಾ ಇದ್ದಾನೆ, ಒಂದು ಭಾರವಾದ ಪೆಟ್ಟಿಗೆನ ಎಳಿತಾ ಇದ್ದಾನೆ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ವ್ಯಕ್ತಿ ಏನು ಮಾಡ್ತಿದ್ದಾನೆ, ಒಂದು ಪೆಟ್ಟಿಗೆನ ಎಳಿತಿದ್ದಾನೆ. ಸ್ವಲ್ಪ ಸಮಯದ ನಂತರ ಗಾಡಿಯ ಸ್ಥಾನವು ಬದಲಾಗುವುದೇ? ಹೌದು, ಅದರ ಸ್ಥಾನ ಏನಾಗುತ್ತೆ, ಬದಲಾಗುತ್ತೆ. ಸ್ಥಾನ ಬದಲಾಗಲು ಕಾರಣವೇನು? ಬಲದ ದಿಕ್ಕು ಯಾವುದು? ಸೊ ಪೆಟ್ಟಿಗೆಯ ಮೇಲೆ ಬಲದ ಪ್ರಯೋಗವಾದಾಗ ಅದು ಬಲದ ದಿಕ್ಕಿನಲ್ಲಿಯೇ ಚಲಿಸ್ತದೆ, ಹಾಗಾಗಿ ಅದರ ಸ್ಥಾನ ಬದಲಾಗುತ್ತೆ. ಮತ್ತು ಬಲದ ದಿಕ್ಕು ಎಡದಿಂದ ಬಲಕ್ಕೆ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡ್ಕೊಳ್ಳಿ ಒಂದು ಚಿತ್ರವನ್ನು. ಇಲ್ಲಿ ಕೆಲಸವು ಆಗಿದೆಯೇ ಇಲ್ಲವೇ? ಹೌದು, ಅಲ್ಲಿ ಕೆಲಸ ಆಗಿದೆ. ಇಲ್ಲಿ ಕಾಯದ ಮೇಲೆ ಎಷ್ಟು ಬಲ ಪ್ರಯೋಗವಾಗಿದೆ? 1 ನ್ಯೂಟನ್. ಎಷ್ಟು ದೂರ ಚಲಿಸಿದೆ? 1 ಮೀಟರ್. ಹಾಗಾದರೆ ಕಾಯದ ಮೇಲೆ ಬಲವು ಮಾಡಿದ ಕೆಲಸವೆಷ್ಟು ಎಂದು ತಿಳಿಯಬೇಕಾದರೆ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಬೇಕು? ಕಾಯದ ಮೇಲೆ ಪ್ರಯೋಗವಾದ ಬಲ, ಕಾಯದ ಸ್ಥಾನಪಲ್ಲಟ. ಬಲ ಮತ್ತು ಸ್ಥಾನಪಲ್ಲಟಗಳ ಏಕಮಾನವನ್ನು ಬಳಸಿ 1 ಜೌಲ್ ಕೆಲಸ ಎಂದರೇನು ಎಂದು ಹೇಳಬಲ್ಲೆಯ? ಸೊ W=F × S ಕೆಲಸ ಅಂದರೆ ಅದು. ಸೊ 1 ಜೌಲ್ = 1 ನ್ಯೂಟನ್ × 1 ಮೀಟರ್ ಮಾಡಿದ್ರೆ ಅಲ್ಲೇನಾಗುತ್ತೆ, ಒಂದು ಕಾಯದ ಮೇಲೆ 1 ನ್ಯೂಟನ್ ಬಲ ಪ್ರಯೋಗವಾದಾಗ ಅದು ಬಲದ ದಿಕ್ಕಿನಲ್ಲಿ 1 ಮೀಟರ್ ಕ್ರಮಿಸಿದರೆ ಆಗ ನಡೆದ ಕೆಲಸಕ್ಕೆ 1 ಜೌಲ್ ಎಂತೇವೆ. ಮಾದರಿ ಸಮಸ್ಯೆಯನ್ನು ಬಿಡಿಸಿ. ಸೊ ಇಲ್ಲಿ ನಮಗೆ ಸೂತ್ರಕ್ಕೆ ಹಾಕಿ ಕಂಡುಹಿಡಿಬೇಕು. ಇಲ್ಲಿ ಕೆಲಸ ಎಷ್ಟು ಜೌಲ್ ಆಗಿದೆ ಕೊಟ್ಟಿದ್ದಾರೆ, ಬಲವನ್ನು ಕೊಟ್ಟಿದ್ದಾರೆ. ಸೊ S=W/F ಮಾಡಿದ್ರೆ 6 ಮೀಟರ್ ಬರುತ್ತೆ. ಸೊ ಇಲ್ಲಿ ನಾವು ಬಲವನ್ನೇ ಕಂಡುಹಿಡಬೇಕು. F=W/S ಆಗುತ್ತೆ. ಸೊ 6 ನ್ಯೂಟನ್ ಆಗಿದೆ. ಸೊ ಇಲ್ಲಿ ನಮಗೆ ಒಂದಷ್ಟು ಕೊಟ್ಟಿದ್ದಾರೆ, ಅದು ಧನಾತ್ಮಕವಾದ ಕೆಲಸನ, ಋಣಾತ್ಮಕನ, ಶೂನ್ಯನ ನೋಡಬೇಕು. ಗೋಡೆಯನ್ನು 2 ಕೈಯಿಂದ ದುಡುವುದು ಶೂನ್ಯ. ನಿಂತ ಲಾರಿಯನ್ನು ವ್ಯಕ್ತಿಯೊಬ್ಬ ದುಡುವುದು ಶೂನ್ಯ. ನಿಶ್ಚಲವಾದ ತೊಟ್ಟಿಲಲ್ಲಿರುವ ಮಲಗಿರುವ ಮಗು ಅದು ನಿಶ್ಚಲವಾಗಿರುತ್ತೆ, ಶೂನ್ಯ. ರಾಕೆಟ್ ಚಾಲನೆಯಲ್ಲಿ ನಡೆದಿರುವಂಥ ಕೆಲಸ ಅದು ಧನಾತ್ಮಕವಾಗಿರ್ತದೆ. ವ್ಯಕ್ತಿಯೊಬ್ಬ ಲಿಫ್ಟ್ನಲ್ಲಿರೋ ಅದು ಸಹ ಧನಾತ್ಮಕ. ಹಗ್ಗ ಜಗ್ಗಾಟದ ಸ್ಪರ್ಧೆಯಲ್ಲಿ ಸೋತ ತಂಡ ಋಣಾತ್ಮಕವಾಗಿರ್ತದೆ. ಉರುಳುತ್ತಿರುವ ಚೆಂಡಿನ ಮೇಲೆ ವರ್ತಿಸುವ ಘರ್ಷಣಾ ಬಲ ಋಣಾತ್ಮಕವಾಗಿದೆ. ತೋಟಗಾರದ ಕೆಲಸನೊಬ್ಬ ತೆಂಗಿನ ಮರ ಸುತ್ತುವುದು ಸಹ ಧನಾತ್ಮಕವಾಗಿದೆ. ಕೂಲಿಗಾರನೊಬ್ಬ ಭಾರವನ್ನು ತಲೆಯ ಮೇಲೆ ಹೊತ್ತುಕೊಂಡು ನಡೆಯುವುದು ಧನಾತ್ಮಕವಾಗಿದೆ. ಸೊ ಇದಿಷ್ಟು ನಿಮಗೆ ಕಲಿಕಾ ಫಲ 4ರಲ್ಲಿ ಬರುವಂಥದ್ದು. ತದನಂತರ ನಾವು ಪ್ರಚನ ಶಕ್ತಿ, ಚಲನ ಶಕ್ತಿಗಳ ಬಗ್ಗೆ, ಅದರ ಮೇಲೆ ಲೆಕ್ಕದ ಬಗ್ಗೆ ನಾವು ಕಲಿತ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ, ಮಾದರಿಯಂತೆ ಲೆಕ್ಕ ಬಿಡಿಸ್ಬೇಕು. km/h ಇಂದ m/s ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಕಾಯ್ದ ರಾಶಿ ಕೊಟ್ಟಿದ್ದಾರೆ, ವೇಗ ಕೊಟ್ಟಿದ್ದಾರೆ. ಸೊ ಇಲ್ಲಿ km/h ಇದೆ. ಸೊ ನಾವು ನಿಮಿಷಕ್ಕೆ ಕನ್ವರ್ಟ್ ಮಾಡಬೇಕು. ಸೊ ನಮಗೆ ಗೊತ್ತಿರಬೇಕು ಮಕ್ಕಳ, ಕಿಲೋಮೀಟರಿಂದ ಮೀಟರ್ಗೆ ಹೋಗ್ಬೇಕಾದ್ರೆ ನೀವು ಈ ರೀತಿನೂ ಮಾಡ್ಬೋದು. ಯಾವ ರೀತಿ? × 1000 / 360 ಮಾಡ್ಬೋದು, ಅಥವಾ 4 × 5/18 ಮಾಡಿದ್ರೂ ಸಹ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ನಾನು ನಿಮಗೆ 2 ವಿಧಾನ ಕೊಟ್ಟಿದ್ದೀನಿ ನೋಡಿ. ಈ ವಿಧಾನನೂ ಮಾಡ್ಬೋದು, ಅಥವಾ ಈ ರೀತಿ × 5/18 ಮಾಡಿದ್ರೂ ಅಷ್ಟೇ ಬರುತ್ತೆ. ಸೊ ಫಸ್ಟ್ ಕನ್ವರ್ಟ್ ಮಾಡಿಕೊಂಡು ಪೊಟೆನ್ಷಿಯಲ್ ಎನರ್ಜಿ = 12 × mv². ಸೊ ಬೆಲೆಯೆಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡಿ ಗುಣಿಸಿದಾಗ ನಿಮಗೆ ಇಷ್ಟು ವ್ಯಾಲ್ಯೂಸ್ ಬರುತ್ತೆ. ಅದೇ ರೀತಿ ಈ ಲೆಕ್ಕವನ್ನು ಸಹ ನೀವು ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಚಿತ್ರವನ್ನು ಗಮನಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಬಿಲ್ಲು ಮತ್ತು ಬಾಣವನ್ನು ಇಟ್ಕೊಂಡಿದ್ದಾರೆ. ಚಿತ್ರದಲ್ಲಿ ಬಿಲ್ಲಿನ ದಾರದ ಮೇಲೆ ಬಾಣ ಹೂಡಲು ಏನು ಮಾಡಲಾಗಿದೆ? ಬಿಲ್ಲಿನ ದಾರಕ್ಕೆ ಬಾಣವನ್ನು ಸಿಕ್ಕಿಸಿ ಎಳೆಯಲಾಗಿದೆ. ದಾರವನ್ನು ಎಳೆಯಲು ಶಕ್ತಿಯ ದಾರಕ್ಕೆ ವರ್ಗಾಯಿಸಲಾಗಿದೆಯಾ? ಹೌದು. ಬಿಲ್ಲಿನಿಂದ ಬಾಣ ವೇಗವಾಗಿ ಹೊರಹೋಗಲು ದಾರ ಹೇಗೆ ಕಾರಣವಾಯಿತು? ಸೊ ದಾರವನ್ನು ನಾವು ಹೆಚ್ಚು ಎಳೆದಂತೆ ಬಾಣ ಹೆಚ್ಚು ವೇಗವಾಗಿ ಏನಾಗ್ತದೆ? ಚಲಿಸ್ತದೆ. 4ನೇದು, ಈಗ ಶಕ್ತಿ ಪ್ರಚನ ಶಕ್ತಿಯಿಂದ ಚಲನ ಶಕ್ತಿಗೆ ಬದಲಾವಣೆ ಆಗಿದೆ. ನೆಕ್ಸ್ಟ್ ಇಲ್ಲೊಂದು ಚಟುವಟಿಕೆ ಇದೆ ಮಕ್ಕಳ, ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿಗಿರುವಂತಹ ವ್ಯತ್ಯಾಸ. ಸೊ ಚಲನ ಶಕ್ತಿ ಅಂದರೆ ಒಂದು ಕಾಯವು ಚಲನೆಯಿಂದ ಗಳಿಸಿಕೊಳ್ಳುವ ಶಕ್ತಿ ಚಲನ ಶಕ್ತಿ. ಪ್ರಚನ ಶಕ್ತಿ ಅಂದರೆ ಒಂದು ಕಾಯವು ತನ್ನ ಸ್ಥಾನ ಅಥವಾ ಸ್ಥಿತಿಯಿಂದ ಗಳಿಸಿಕೊಳ್ಳುವ ಶಕ್ತಿ. ಸೊ ಸೂತ್ರ EK = 12 mv². ಸೊ EP = mgh. ಸೊ ಉದಾಹರಣೆಗೆ, ಹರಿಯುತ್ತಿರುವ ನೀರಿನಲ್ಲಿರುವ ಶಕ್ತಿ, ಇಲ್ಲಿ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರಿನ ಶಕ್ತಿ, ಇವೆಲ್ಲ ಪ್ರಚನ ಶಕ್ತಿಗೆ ಬರುವಂತಹ ಉದಾಹರಣೆಗಳು ಆಗಿರ್ತವೆ. ಸೊ ಅರ್ಥ ಆಗಿದೆಯಲ್ಲ? ಸೊ ಇಲ್ಲಿಗೆ ನಿಮಗೆ
ಕಲಿಕಾಫಲ 5 ಸಹ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಶಕ್ತಿಯ ಸಂರಕ್ಷಣೆಯ ನಿಯಮ. ಸೊ ಈ ಒಂದು ಕಲಿಕಾಫಲ ಮತ್ತು ಉಳಿದಂತಹ ಇನ್ನೆರಡು ಕಲಿಕಾಫಲಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.